ಜೈ ಶ್ರೀರಾಮ್. ನೋಡಿ, ಶ್ರೀರಾಮನವಮಿ ಹಬ್ಬ ಇರೋದಕ್ಕೆ ಇವತ್ತು ಬೆಟ್ಟದ ಮೇಲೆ ಹೋಗಿದ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿದು ಬಂದ್ವಿ. ಅಲ್ಲಿಂದ ನಮ್ಮ ಅಮ್ಮವ್ರು ಫೋನ್ ಮಾಡಿದ್ರು, ಹೆಸರುಬಳಿಗೆ ಪಾಡ್ಗಾಗಿ ಏನೇನು ಬೇಕು ಅವೆಲ್ಲ ತಗೊಂಡ್ಬಂದ್ಬಿಡಪ್ಪ ಅಂದ್ರು. ಅಲ್ಲಿಂದ ಬರೋಷ್ಟಿಗೆ ನಮ್ಮ ಅಮ್ಮವರೆಲ್ಲ ರೆಡಿ ಮಾಡಿದ್ರು. ಗ್ಯಾರೇಜ್ ಹತ್ರ ಬಂದು ನೋಡಿದೆ, ನಮ್ಮ ಫ್ರೆಂಡ್ ಮಕ್ಕಳಿಗೆ ಒಂದು ಲಕ್ಷ್ಮಣದ್ದು ಸೀತದ ವೇಷ ಹಾಕ್ಸ್ಬಿಟ್ಟು ನಿಲ್ಸಿದ್ರು. ಪಾನ್ಕಾಯಿ ಹೆಸರುಬೇಳೆ ಎಲ್ಲ ರೆಡಿ ಆಗಿತ್ತು. ರೋಡಲ್ಲಿ ಬರೋರಿಗೆಲ್ಲ ಕೊಡ್ತಾ ಇದ್ವಿ, ಕರೆದು ಕೊಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಮಕ್ಕಳೆಲ್ಲ ನಿಂತ್ಕೊಂಡಿದ್ರು, ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಗ್ಯಾರೇಜ್ ಹತ್ರ ಪಾನ್ಕಾಯಿ ಹೆಸರುಬೇಳೆ ಎಲ್ಲ ಜಾಸ್ತಿ ಮಾಡಿದ್ವಿ. ರೋಡಲ್ಲಿ ಬರೋರಿಗೆಲ್ಲ ಕರೆದು ಕೊಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಮಕ್ಕಳು ಬಾಣ ಬಿಡ್ತಾ ಇದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಸೂಪರ್ ಆಗಿತ್ತು ನೋಡೋಕ್ಕೆಲ್ಲ. ನಮ್ಮ ಸನಾತನ ಧರ್ಮನ ಉಳಿಸ್ಬೇಕಂದ್ರೆ ಈ ಥರ ಎಲ್ಲ ಮಾಡಿ. ನಮ್ಮ ಕಸ್ಟಮರ್ ಬಂದಿದ್ರು, ಅದೇ ಬಾಣ ಇಸ್ಕೊಂಡು ನಮ್ಮ ಕಸ್ಟಮರ್ಗೆ ಬಿಡ್ತಾ ಇದ್ದೀನಿ. ಕಸ್ಟಮರ್ ಇಟ್ಕೊಂಡು ನಿಮ್ಮ ಬಾಣ ಇಲ್ಲಿ ಬೇಡ, ಪಾನ್ಕಾಯಿ ಕೊಡಿ ಬರಪ್ಪ ಅಂದರು. ಅವ್ರು ಪಾನ್ಕಾಯಿ ಕೊಟ್ಬಿಟ್ಟು ಮತ್ತೆ ಬಾಣ ಇಟ್ಕೊಂಡು ರೋಡಲ್ಲಿ ನಿಂತ್ಕೊಂಡೆ. ಎಲ್ಲರಿಗೂ ಬಿಡ್ತಾ ಇದ್ದೆ ಬಾಣ, ನಿಲ್ಸಿರೋರಿಗೆಲ್ಲ ಕರೆದು ಪಾನ್ಕಾಯಿ ಹೆಸರುಬೇಳೆ ಎಲ್ಲ ತಿನ್ನಿಸ್ತಾ ಇದ್ದೆ. ಎಲ್ಲರೂ ನೋಡಿ ನಿಲ್ಸ್ತಾ ಇದ್ದಾರೆ. ಬಾಣ ತೋರಿಸಿದ ತಕ್ಷಣ ಹೋಗ್ತಾ ಇದ್ರು ಎಲ್ಲರೂ. ಮಕ್ಕಳಿಗೆ ಕೊಟ್ಟೆ ಮತ್ತೆ ಬಾಣ ಬಿಡಿ ಅಂತ ಅವ್ರು ಬಿಡ್ತಾ ಇದ್ರು. ಅಕ್ಕವ್ರ ಗಾಡಿಯಲ್ಲಿ ಪೆಟ್ರೋಲ್ ಆಗೋಗಿತ್ತು. ಅಕ್ಕವ್ರಿಗೂ ಪಾನ್ಕಾಯಿ ಕೊಟ್ಟು, ಗಾಡಿಗೂ ಪೆಟ್ರೋಲ್ ಕೊಟ್ಟು ಅಕ್ಕವ್ರು ಕಳ್ಸಿಕೊಟ್ವಿ. ಅಕ್ಕವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.